ಹಲೋ, ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. So, ಈ ವಿಡಿಯೋದಲ್ಲಿ ನಾನು ನಂದು ಡೈಲಿ ರುಟೀನ್ ಏನಿದೆ ಸೊ ಅದನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಫುಲ್ ಡೇ ಅಫ್ಕೋರ್ಸ್ ಮಾಡೋಕ್ಕಾಗಲ್ಲ, ತುಂಬ ಲೆಂತಿ ಹೋಗುತ್ತೆ. ಸೊ ಮಾರ್ನಿಂಗ್ ರುಟೀನ್, ಸೊ ಡೈಲಿ ಇಬ್ಬರು ಮಕ್ಕಳ ಜೊತೆ ಹೆಂಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯೂಶಲಿ ಅಳ್ತಾನೆ ಎದ್ದೇಳ್ತಾಳೆ. ಇವತ್ತು ಎದ್ದು ಆಟ ಆಡ್ತಾ ಇದ್ಲು, ನನ್ಗೂ ಹಂಗೆ ಎಚ್ಚರ ಆಯ್ತು, ಎದ್ದೆ. ಇವಾಗ ಅವಳಿಗೆ 2.5 months ಆಗಿದೆ. ಲಾಸ್ಟ್ ಒಂದು 2 days ಇಂದ ಒಂದ್ ಸ್ವಲ್ಪ ಪರವಾಗಿಲ್ಲ, ನಿದ್ದೆ ಮಾಡ್ತಿದ್ದಾಳೆ. ಸೊ ಅಲ್ಲಿವರೆಗೂ ಇಲ್ಲಿವರೆಗೂ ಅಂದ್ರೆ 2.5 months ವರ್ಗೂನು ನಿದ್ದೆನೆ ಆಗಿಲ್ಲ. ಅಂದ್ರೆ ರಾತ್ರಿ ಹೊತ್ತಲ್ಲೇ ಎದ್ದು ಆಟ ಆಡೋಳು. ನಿದ್ದೆನೆ ಆಗಿರೋ ಒಂದು 2 hours 3 hours ನಿದ್ದೆ ಆದ್ರೆ ಇದೆ ಹೆಚ್ಚು. ಅಂದ್ರೆ ಬೆಳಗ್ಗೆ ಹೊತ್ತು ಮಲ್ಕೊಂತಿದ್ದೆ, ಬಟ್ ರಾತ್ರಿ ಹೊತ್ತಂತೂ ನಿದ್ದೆ ಆಗ್ತಿರ್ಲಿಲ್ಲ. ಇವಾಗ ಒಂದು 2 days ಇಂದ ಒಂದ್ ಸ್ವಲ್ಪ ರುಟೀನ್ ಸೆಟ್ ಆಗ್ತಾ ಇದೆ ಅನ್ಸುತ್ತೆ. ಸೊ ಅದಕ್ಕೆ ಓಕೆ, ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ 6:22 ಟೈಮು, ಅದೇ ತೋರಿಸ್ತಾ ಇದ್ದೀನಿ ಇಲ್ಲಿ. ಎವ್ರಿ ಡೇ ಸೇಮ್ ಟೈಮ್ಗೆ ಇರಲ್ಲ, ಯಾವಾಗ ಅವಳು ಎದ್ದೇಳ್ತಾಳೆ ಅವಾಗೆ ನಾನು ಎದ್ದೇಳೋದು. ಏನು ಮಾಡಾಯಿತು, ಬರ್ಬರ್ಸಿ ಇಲ್ಲಿ ಮಲಗಿಸಿದ್ದೀನಿ. ಹಾಯ್ ಬಂಗಾರಿ, ಹಲೋ. ಹಾಯ್ ಬಂಗಾರಿ, ಹಲೋ. ಸ್ಮೈಲ್ ಮಾಡು, ಸ್ಮೈಲ್ ಮಾಡು ಬಂಗಾರಿ, ಸ್ಮೈಲ್ ಮಾಡು. ಸ್ಮೈಲ್ 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 ಸ್ಮೈಲ್. ಇವಾಗ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ, ಗಂಡಂಗೆ ಮಲ್ಕೊಂತಾಳೆ. ಎಲ್ಸಾ, ಗುಡ್ ಮಾರ್ನಿಂಗ್. ಸ್ಕೂಲ್ ಮಾಡಿದೆ ಎಲ್ಸಾವಿ? ಕ್ಯಾಮ್ರಾನ ಟ್ರೀಟ್ ಕೊಟ್ಟಿದ್ದೀರ ಎಲ್ಸಾಗೆ? ಸಂಜು, ಎಲ್ಸಾ ಟ್ರೀಟ್ ಕೊಟ್ಟಿದ್ದ? ಇನ್ನೊಂದ್ಸಲ ಒಂದು ಹುಡ್ಕಲಿಲ್ಲ ನಿನಗೆ, ಒಂದು ಹುಡ್ಕಲಿಲ್ಲ ನಿನಗೆ. ಸ್ಟ್ರಾಂಗ್ ನೀಟಾಗಿ ಬ್ರಷ್ ಮಾಡ್ತೀನಿ. ಅದಕ್ಕೆ ಬ್ರಷ್ ಮಾಡಿದ್ರೆ ಅದನ್ನ ಆಯ್ತು ಸ್ನಾನ. ಆಯ್ತಲ್ಲ ಮನೆಯಲ್ಲಿ ಇನ್ನೇನು ಬ್ರಷ್ ಆಯ್ತು, ಮುಖ ತೊಳೆದೈತೆ, ಎಲ್ಲ ಆಯ್ತಲ್ಲ. ಏನಾಗಿದೆ ಅವಿ? ಏನಿದ್ದಾವಿ? ಏನು ಹೇಳು? ಏನು ವಿನಯ್ ರ್ಯಾಬಿಟಾ? ಹೊಸದು ಇದು, ಹೊಸದು ಹೊಸದಲ್ಲ ಇದು. ಯಾರು? ಕ್ಯಾಮ್ರಾ ಇದಾ? ಶೂಟ್ ಮಾಡಿ ಏನು ಸ್ನಾನ ಮಾಡ್ತೀನಿ. ಹೆಂಗ್ ಸ್ನಾನ ಮಾಡ್ತೀನಿ ನೀವೇನು ಶೂಟ್ ಮಾಡೋದಡಿ, ಶೂಟ್ ಮಾಡಿದ್ರೆ ಸ್ನಾನ ಮಾಡೋಕ್ಕಾಗುತ್ತೆ. ಕಮ್ 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 ಫಾಸ್ಟ್ ಫಾಸ್ಟ್. ಅದು ಮ್ಯಾಚಿಂಗ್ ಇಲ್ಲ, ಇದು ಮ್ಯಾಚ್ ಆಗುತ್ತೆ. ಯಾವ್ದು ಮ್ಯಾಚ್ ಆಗುತ್ತೆ ಫಸ್ಟ್ ತೋರಿಸಿದೆ ಕರೆಕ್ಟ್ ಆಗಿದೆ. ಅದೇ ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಅಂತ ಈ ಚೆಕ್ ಟೈಟ್ ಅಲ್ವಾ ಇದು? ಹೆಂಗಾಗ್ತಿದೆ ಇದಾಗುತ್ತೆ, ಇಲ್ಲ ಟೈಟ್ ಇಲ್ಲ. ಬ್ಲ್ಯಾಕ್ ಕಲರ್ದು ಫುಲ್ ಸ್ಲೀವ್ಸ್ ಐತೆ ನೋಡು ಕೆಳಗಡೆ. ಅಲ್ಲಲ್ಲ, ಇಲ್ಲೇ ಟಿ ಶರ್ಟ್ ಕೆಳಗಡೆ. ಈಗ ಚಳಿ ಅಲ್ವೇನೋ? ಇಲ್ಲ ಸಾಕಲ್ಲ. ಯಾಕೆ ಹಾಕಲ್ಲ? ಒಳಗಡೆ ಬಿಚ್ಚಾಕ್ಬಿಡ್ತಾರೆ. ಏನು ಬಿಚ್ಚಾಕಲ್ಲ, ಸ್ಕೂಲಲ್ಲಿ ಸಾಕ್ಸ್ ಪೀಸ್ ಹಾಕ್ತಾರೆ ತಾನೆ?
ಹಾಕೊಂಡಿರ್ತೀವಿ ಸಾಕ್ಸ್ನ. ಸಾಕ್ಸ್ ಎತ್ಕೊಂಡು ಎಲ್ಲೈತೆ ಕೆಂಪಿ ಕೊಡಕ್ಕಾಯ್ತು. ಕೈ ಕೊಡು ಕೈ ಕೊಡು ಕೈ ಕೊಡಿದೆ ಉದ್ದ ಉದ್ದ ನಿಮ್ಮ ಟೀಚರ್ ಬೈಲಿಲ್ವಾ ನಿಮಗೆ? ನಿಮ್ಮ ಮ್ಯಾಮ್ ಬೈಲಿಲ್ವಾ ನಿಮಗೆ? ಉಗುರು ಬೆಳೆಸ್ಬಾರ್ದು ಅಂತ ಹೇಳಿಲ್ಲ ನಿಮಗೆ? ಇಲ್ವಾ? ಅಮ್ಮಗೆ ಹೇಳಿದ್ದಾನೆ. ಹೀಗೆ ನೀಟಾಗಿ ಕಟ್ ಮಾಡಿಸಿ ಬನ್ನಿ ಅಂತ ಹೇಳಿದ್ದಾರೆ ಗೊತ್ತಾ? ಓಕೆ ಡನ್. ಪಾಪ ತೋರಿಸು. ಹಾಯ್ ಪೆಂಗ್ವಿನ್. ಅವಿ ಅವಿ ಪೆಂಗ್ವಿನ್ ಮ್ಯಾಚಿಂಗಾ? ನೋಡ ಬಾ, ಟೈಮ್ ಆಯ್ತು, ಬೇಗ 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 ಬರಬೇಕು. ಬಾ ಆಮೇಲೆ ಬಂದು ಮಾಡುವಂತೆ. ಬಾ ಇಲ್ಲಿ ಬಾ. ಕೆಂಪಿ ಏನು ಮಾಡ್ತಾವೆ ನೋಡ. ಬಾ ರೆಡಿ. ನೋಡು ಊಟ ರೆಡಿ ಇದೆ. ಎತ್ಕೋ ಬೆಂಡೆಕಾಯಿ ಮಾಡು. ಓಕೆ love you. Bye. Bye ಮಾಡು. Like this. ಇಲ್ಲಿ ಬಾಮ್ಮ. A few moments later. Elsa come. Elsa ಬಾಮ್ಮ. ಬಾ ಬೇಗ, ವೆಹಿಕಲ್ ಬರುತ್ತೆ. ಎಷ್ಟು ನಿಧಾನ ಕೊಡ್ತಾಳೆ. ಬಾರೇ. ವೆರಿ ಗುಡ್. ಅವ್ರೇನು ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಬಾ ಬಾ ಎಲ್ಲಿ ಬಾ. ಅಮ್ಮ ಹೋಗ್ತಿದ್ದೆ. ಬಾಯ್. ಇಷ್ಟೊತ್ತಿಗೂ ಅಮ್ಮ ನೋಡ್ಕೊತಿದ್ರು ಪಾಪನ. ನೀರುಗಡೆ ಕರ್ಕೊಂಡು ಮಲಗಿಸ್ತಿದ್ದೀನಿ. ಯಾಕೆ ಬರ್ದು ಬಂಗಾರಿ? ಬೇಗ ಬೇಡವಾ ಮತ್ತು ಕೈ ಹಾಕ್ಬಾರ್ದು. ನೋಡು ಮತ್ತೆ ಕೈ ಹಾಕ್ತೀನಿ ತಗೋ. ಅಳ್ತಿರೋವಾಗ IPC ಕೊಟ್ಬಿಟ್ರೆ ಹಂಗೆ ಮಲ್ಕೊಂಬಿಡ್ತಾಳೆ. ಮಲ್ಕೋದಿಲ್ಲ ಅವಳು ಮೋಸ್ಟ್ಲಿ. ಹಿಂಗೆ ಹಾಕೋಣ. ಸೊ ಇವಾಗ ನಾನು ಹೋಗಿ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಬಟ್ಟೆ ಒಗ್ದಿರೋ ಹೊಟ್ಟೆ ಇದೆ, ಹಂಗಾಗಿ ನಾನು ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು ಬ್ರೇಕ್ಫಾಸ್ಟು. ಅದಕ್ಕಿಂತ ಮುಂಚೆ ಇದು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊತೀನಿ. ಊಟಕ್ಕಿಂತ ಮುಂಚೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಇಶ್ಯೂಸ್ ಇತ್ತು. ಸೊ ಅದರಿಂದ ಈ ಟ್ಯಾಬ್ಲೆಟ್ ತೊಗೊತಿದ್ದೆ. ಸೊ ಇದನ್ನ ಸಡನ್ನಾಗಿ ಬಿಡಬಾರ್ದು. ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಆ್ಯಕ್ಚುಲಿ ನಾರ್ಮಲ್ಲೇ ಇದೆ ಥೈರಾಯ್ಡು, ಬಟ್ ಸ್ಟಾಪ್ ಮಾಡಬಾರ್ದು ಸಡನ್ನಾಗಿ. ಅದಕ್ಕೆ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಯಾವಾಗಲೂ ಟ್ಯಾಬ್ಲೆಟ್ಸ್ ತೊಗೋಬೇಕಾದ್ರೆ ಫುಲ್ ಬಿಸಿ ನೀರಲ್ಲಿ ಮಾತ್ರ ನುಂಗಬೇಡಿ. ಸ್ವಲ್ಪ ನೀರು, ಬೆಚ್ಚಗಿರೋ ನೀರು ಅಥವಾ ತಣ್ಣಗಿರೋ ನೀರಲ್ಲೇ ಮಾತ್ರ ನುಂಗಿ. ಸೊ ಇದನ್ನ ನರ್ಸ್ ಹೇಳಿದ್ದು ಹಾಸ್ಪಿಟಲಲ್ಲಿ. ಈಗ ಇದನ್ನ ಊಟಕ್ಕಿಂತ ಮುಂದೆ ತೊಗೊಂಡು ಯಾಕೆ ಮತ್ತೆ ಗಲಾಟೆ ಮಾಡ್ತಿದ್ದೆ. ಏನು ಬಂಗಾರಿ? ಓನಮ್ಮ ಅವ್ಳು ಪಾರ್ಟಿ ಮಾಡುವಂದು ಊಟ ಮಾಡ್ತಾವಳೆ. ಊಟ ಮಾಡೋಕ್ಕೆ ಅವಳನ್ನ ಪ್ರಿಪೇರ್ ಮಾಡ್ಕೊತಾಳೆ. ಈ ಕಲರಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಈ ಕಲರಿಂಗ್ ಮಾಡಿಸಿದ ಸಂಜು. ಅವ್ನು ಕಲರಿಂಗ್ ಮಾಡಿಸ್ಕೊಳ್ಳೋಕೆ ಇಷ್ಟ. ಅವನಿಗೆ ಎಲ್ಲ ಕಲರ್ ಹಾಕ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಸಿಂಗ್ ಹಾಕ್ತಿದ್ದಾನೆ. ಹುಡುಗಿಯಾಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾಳೆ ಅಂತ, ಪಿಂಕಿ ಅಂತ. ಏನಮ್ಮ? ಓನಮ್ಮ ಓನ್ ಮಗಳೇ. ಎತ್ಕೋಬೇಕಾ? ಅಮ್ಮ ಎತ್ಕೋಬೇಕಾ? ಎತ್ಕೊತೀನಿ ನಾನು. ಪ್ಯಾಂಪರ್ ಡೈಪರ್ ಯೂಸ್ ಮಾಡ್ತಿರೋದು ನೋಡಿ. ಇಲ್ಲಿ ಕಲರ್ ಚೇಂಜ್ ಆಗಿದೆ. ಸೊ ಈ ಥರ ಎಲ್ಲೋ ಇದ್ದಿದ್ದು ಸೊ ಇವಾಗ ಬ್ಲೂ ಆಗಿದೆ. ಸೊ ಸುಸು ಮಾಡಿದ್ದಾನೆ. ಸೊ ಸೆಕೆಂಡ್ ಟೈಮ್ ಇವಾಗ ಡೈಪರ್ ಚೇಂಜ್ ಮಾಡ್ತಿರೋದು ಅವ್ರಿಗೆ. ಅದಾದಮೇಲೆ ಒನ್ಸೀಸ್ ಇದೆಯಲ್ಲ, ಇದು ಒಳಗೆ ಹಾಕಿರೋದು. ಸೊ ನೋಡಿ 2 ಜಿಪ್ ಇದೆ. ಇಲ್ಲೊಂದು ಜಿಪ್ ಇದೆ, ಇಲ್ಲೊಂದು ಜಿಪ್ ಇದೆ. ಸೊ ಡೈಪರ್ ಚೇಂಜ್ ಮಾಡುವಾಗ ಕೆಳಗಿಂದ ಜಿಪ್ ಮೇಲ್ಗಡೆ ಓಪನ್ ಮಾಡಿ ಈ ಥರ ಕಾಲೇಜು ತೊಗೊಂಡು ಆರಾಮಾಗಿ ಡೈಪರ್ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ, ಅದು ಕೈ ಫುಲ್ ಮುಚ್ಕೊಳ್ಳೋಕ್ಕೆ ಅಂತ.
ಕಾಲು ಹತ್ರನೂ ಅದೇ ಥರ ಎಕ್ಸ್ಟ್ರಾ ಇದೆ ಬಟ್ಟೆ, ಕಾಲು ಫುಲ್ಲು ಕವರ್ ಆಗಲಿ ಅಂತ. ನೆನೆ ಸ್ವಲ್ಪ ಚಳಿ ಇತ್ತಲ್ಲ, ಅದಕ್ಕೆ ಈ ಥರ ಬಟ್ಟೆ ಹಾಕಿದ್ದೀನಿ, ಚಳಿ ಆಗಬಾರ್ದು ಅವ್ರಿಗೆ ಅಂತ. ಬಂಗಾರಿ ಬಂಗಾರಿ, ಕ್ಯೂಟಿ ಕ್ಯೂಟಿ, ಚಿನ್ನ ಹಾಂ. ಓಕೆ, ಈಗ ಅವಳು ಡೈಪರ್ ಚೇಂಜ್ ಮಾಡಿ ಸೂಸು ಮಾಡಿದಾಳೆ, ಮತ್ತು ಇನ್ನೊಂದು ಸ್ವಲ್ಪ ಫೀಡ್ ಮಾಡಬೇಕು. ಇದು ಡೈಪರ್ ಚೇಂಜ್ ಮಾಡಿ ಫೀಡ್ ಮಾಡಿದ್ರೆ ಮೋಸ್ಟ್ಲಿ ಮಲ್ಕೊತಾಳೆ. ವಿಲ್ಸಿ ಸ್ವಲ್ಪ ಹಳ ಥರ ಮಾಡ್ತಿದ್ಲು, ಅದಕ್ಕೆ ಪ್ಯಾಸಿಫೈಯರ್ಸ್ ಬಾಯಿಗೆ ಹಾಕಿ ಮಲಗಿಸ್ದೆ. ಇದಕ್ಕೆ ಮಲ್ಕೊಂಡಿದ್ದಾಳೆ, ಹಂಗೆ ಮಲ್ಕೊಂತಾಳೆ, ಆಟ ಆಡ್ತಾಳೆ ಅಂತ ನೋಡಬೇಕು. ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ. ಬೇಡ ಬಿಡಮ್ಮ, ಬೇಲಮ್ಮ. ಹ್ಞೂ ಸರಿ, ಹಂಗೆ ಮಲ್ಕೊ, ಬೇಡ ಬಿಡು. ಏನಾಯ್ತು, ಏನು ಉಂಗಿ ಕುಡ್ದಲ್ಲ ಮೇಲೆ ಈಗ ಏನು ಓನು ಬಂಗಾರಿ, ಓನು ಗುಂಡಿ, ಓನು ಕೆಂಪಿ. ಅಯ್ಯೋ ಏನವ, ಏನಾಯ್ತು? ಕಷ್ಟ ಆಗ್ತಿದ್ಯಾ? ಹೊಟ್ಟೆ ನೋವ್ತಿದ್ಯಾ? ಆಯ್ತಲ್ಲ, ಪಾರ್ಟಿ ಎಲ್ಲ ಮಾಡಿದೆ ಬೆಳಿಗ್ಗೆನೆ ಎಷ್ಟು ಚೆನ್ನಾಗಿ ಪಾರ್ಟಿ ಮಾಡಿ ಕೂಸು ಮಾಡಿ ಎಲ್ಲ ಆಯ್ತಲ್ಲ ಮಗಳು. ಏನಾಯ್ತು ನಿಂಗೆ ಇವಾಗ? ನಿದ್ದೆ ಬರ್ತಾಯ್ತಾ? ತಗೋ ನಿದ್ದೆ ಬರ್ತಾ ಕಳ್ತಾಳೆ ಅನ್ಸುತ್ತೆ. ಹೋಗಿ ಮಲ್ಕೊತಾಳೆ. ಓಕೆ, ನಾನು ಯಾವಾಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕೆ ಫ್ರೆಶ್ ಆಗಿ ಎಲ್ಲ ಮಾಡ್ಕೊಬೇಕು. ಓಕೆ, ಇವಾಗ ಬಟ್ಟೆ ಒಣಗಾಕಿ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿದೆ, ಅಷ್ಟರಲ್ಲಿ ಮಲ್ಕೊಂಡ್ಲು. ಸೊ ಇದಾದಮೇಲೆ ಬೆಡ್ ಮೇಲೆ ಎತ್ತಿ ಮಲಗ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಮಲ್ಕೊತಾಳ ಅಂತ. ಇದ್ರ ಮೇಲೆ ಹಂಗೆ ಇದ್ರ ಮೇಲೆ ಮಲಗ್ಸಲ್ಲ ನಾವು, ಓನ್ಲಿ ಹತ್ತಾಗ ಸ್ವಿಂಗ್ ಮಾಡೋಕ್ಕೆ, ಸಮಾಧಾನ ಮಾಡೋಕ್ಕೆ ಅಷ್ಟೇ ಇದನ್ನು ಮಲಗ್ಸೋದು. ಅದಾದಮೇಲೆ ಮಲಗಿಸ್ಬಿಟ್ಟೆಲ್ಲೂ ಹೋಗೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಚಿಕ್ಕವಳಾಗಿರೋದ್ರಿಂದ ನನ್ನ ಬೆಲ್ಟೆಲ್ಲ ಆಗ್ತಿಲ್ಲ, ಹಂಗೆ ಮಲಗಿಸಿದ್ದೀನಿ. ಸೊ ಈ ಕಡೆ ಜರ್ಕೊಂಡ್ಬಿಡ್ತಾಳೆ. ಸೊ ಅದಕ್ಕೆ ಬಿಟ್ಬಿಟ್ಟೆಲ್ಲೂ ಹೋಗಲ್ಲ. ಸೊ ಇವಾಗ ಬಟ್ಟೆ ಒಣಗಕ್ಕೆ ಹೋಗಿದ್ರೂ 1-2 ಬಟ್ಟೆ ಒಣಗಾಕೋದು ಬಂದು ನೋಡೋದು, 1-2 ಬಟ್ಟೆ ಒಣಗಾಕೋದು ಬಂದು ನೋಡೋದು, ಹಂಗೆ ಮಾಡ್ತಾಯಿದ್ದೆ ಅವಾಗಿಂದ. ಓಕೆ, ಫೈನಲಿ ಅವಳು ಮಲ್ಕೊಂಡಿದ್ದರಿಂದ, ಮೂವ್ ಮಾಡದೇ ಇರೋದ್ರಿಂದ ಹಂಗೆ ಮಲಗಿದ್ಲು ನೀಟಾಗಿ. ಸೊ ಮಲಗ್ಸೋಣ, ನೋಡೋಣ. ಒಂದು ಸ್ವಲ್ಪ ಡೀಪ್ ಸ್ಲೀಪ್ ಹೋಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. 1-2 ಮಿನಿಟ್ಸ್ ಆದಮೇಲೆ ಬೆಡ್ ಮೇಲೆ ಮಲಗಿಸ್ಬಿಟ್ರೆ ಒಂದು ಸ್ವಲ್ಪ ಮಲ್ಕೊಂಡಿರ್ತಾಳೆ. ನಾನು ಫ್ರೆಶ್ ಆಗಿ ಬರ್ತೀನಿ ಇವಾಗ. ಸಂಗಿಂದ ಎತ್ತಿ ಮಲಗಿಸ್ದೆ, ಮಲ್ಕೊಂಡಿದ್ದಾರೆ. ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತಿಗೆ. ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ ಅಂದರೆ ಎಲ್ಸ ಅಲ್ಲಿ ಪಕ್ಕದಲ್ಲಿ ಇರಲೇಬೇಕು. ಒಳ್ಳೆ ಕುತ್ಕೊಂಡು ನೋಡ್ತಾ ಇರ್ತಾಳೆ ಯಾವಾಗ ಕೊಡ್ತಾರೆ ಅಂತ. ಹಿಂದೆ ಲೈಟೆಲ್ಲ ಆಫ್ ಮಾಡಿದ್ದೀನಿ, ಅದಕ್ಕೆ ಹಿಂದೆ ಕತ್ಲೆ ಕಾಣಿಸ್ತಾಯಿದೆ. ಇದೊಂದು ಮುಂದೆ ಕ್ಯಾಮ್ರಾ ಮುಂದೆ ಇರೋ ಲೈಟನ್ನು ಆನ್ ಮಾಡಿದ್ದೀನಿ, ಯಾಕಂದರೆ ಪಾಪು ಇನ್ನೂ ಮಲಗಿದ್ದಾಳೆ. ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಮಾತ್ರೆ ಇದೆ ನಮ್ಗೆ, ಅದು ನುಂಗ್ತಾ ಇದ್ದೀನಿ. ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದಾರೆ. ಬ್ರೆಸ್ಟ್ ಫೀಡ್ ಮಾಡೋವರೆಗೂ ಈ ಮಾತ್ರೆಗಳು ತೊಗೊಳಕ್ಕಾಗುತ್ತೆ. ಇದು ಕ್ಯಾಲ್ಶಿಯಂ ಶೆಲ್ ಕಾಯಿಲ್ ಅಂತ ಬರ್ತದೆ. ನೀಟಾಗಿ ಊಟ ಮಾಡೋದಿಲ್ಲ, ಎಲ್ಲದು ಪ್ರೋಟೀನು ಐರನ್ನು ಎಲ್ಲದು ಸೇರಿಸಿ ಊಟ ನೀಟಾಗಿ ಮಾಡೋದಿಲ್ಲ. ಅದರಿಂದ ಈ ಟ್ಯಾಬ್ಲೆಟ್ಸ್ಗಳನ್ನ ತೊಗೋಬೇಕು. ನನಗೂ ಸಕ್ಕತ್ತಿದ್ದ ಬರ್ತಾಯಿದೆ. ಸೊ ಮಲ್ಕೊಳ್ಳೋಣ ಅಂತ ಅನಿಸ್ತಿದೆ. ಮೋಸ್ಟ್ಲಿ ನಾನು ಮಲ್ಕೊಂಡ್ಬಿಡ್ತೀನಿ ಇವಾಗ. ಅದಾದಮೇಲೆ ಎದ್ದು ಮತ್ತೆ ಪಾಪಕ್ಕೆ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಯೂಟ್ಯೂಬ್ ವಿಡಿಯೋನ ಶೂಟ್ ಮಾಡೋಣ ಅಂತಿದ್ದೀನಿ ಇವತ್ತು. ಯಾಕಂದರೆ ಅವಿ ಇವಾಗ 9 to 3ವರೆಗೂ ಅವನು ಸ್ಕೂಲ್ ಇರ್ತಾನೆ. ಸೊ ಒಂದು 3-3:30 ಹಂಗೆ ಬಂದುಬಿಡ್ತಾನೆ ಅವನು ವಾಪಸ್ಸು. ಸೊ ಅವ್ನು ಬಂದಮೇಲೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಅವನ್ನೇ ನೋಡ್ಕೊಬೇಕು, ಇಬ್ಬರೂ ನೋಡ್ಕೊಬೇಕು, ಅಷ್ಟೇ ಮುಗೀತು. ಅವ್ರು ಬರೋಕ್ಕಿಂತ ಮುಂಚೆ ಏನಾದರೂ ಕೆಲಸಗಳಿದ್ರೆ ಈ ಟೈಮಲ್ಲಿ ಮಾಡ್ಕೊಂಬಿಡ್ಬೇಕು. ಸೊ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ, ಸೊ ನಿದ್ದೆ ಬರ್ತೈತಿ. ಇವಾಗ ನೋಡೋಣ 1-2 hours ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ. ಸೊ ಅದು ಮಲ್ಕೊಂಡಿದ್ದು ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮತ್ತು ಶೂಟಿಂಗ್ ಇದೆ. ಸೊ ಅದನ್ನ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಪಾಪಕ್ಕೆ ಸ್ನಾನನೂ ಮಾಡಿಸ್ಬೇಕು. ಎದ್ದೇಳ್ತಾ ಇದ್ದಾಳೆ ಮೋಸ್ಟ್ಲಿ ಸೌಂಡ್ಗೆ, ಅದಕ್ಕೆ ಮೆತ್ತಗೆ ಮಾತಾಡ್ತಾಯಿದ್ದೀನಿ. ಎಷ್ಟು ಮೆತ್ತಗಾಗುತ್ತೋ ಅಷ್ಟು ಮೆತ್ತಗೆ. ಸೊ ಎವ್ರಿ ಡೇ ಹಿಂಗೆ ಇರುತ್ತಾ ಅಂತ ಕೇಳಿದ್ರೆ
ಎವ್ರಿಡೇ ಹಿಂಗೆ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೆನ್ನೆ ಹೆಂಗಿತ್ತು ಅಂದರೆ, ನೆನ್ನೆ ಫುಲ್ ನೈಟು ನಾನು ನೀಟಾಗಿ ನಿದ್ದೆ ಮಾಡಿರಲಿಲ್ಲ. 4ವರೆಗೂ 2-3 hours ಏನೋ ಮಲ್ಕೊಂಡಿದ್ದೆ ಅಷ್ಟೇ. ಸೊ ಅದರಿಂದ ಏನು ಮಾಡಿದೆ, ಫುಲ್ ಡೇ ಬ್ರೇಕ್ಫಾಸ್ಟ್ ಮಾಡಾದ ತಕ್ಷಣ ಮಲ್ಕೊಂಬಿಟ್ಟೆ. ಮತ್ತು 2ವರೆಗೂ ಮಲಗಿದ್ದೆ. ಸೊ ಅವಿ ಬಂದಮೇಲೆ ಸ್ನಾನ ಮಾಡಿಸಿದಾಯಿತು. ಅವನ ಎದುರುಗಡೆ ಪಾಪಕ್ಕೆ ಸ್ನಾನ ಕರ್ಕೊಂಡು ಹೋದರೆ ನಾನೇ ಸ್ನಾನ ಮಾಡ್ತೀನಿ ಅನ್ಕೊಂಡ್ಬಂದು ನೀರೆಲ್ಲ ಚೆಲ್ಲಿ ಏನೇನೋ ಆಟ ಆಡ್ತಿದ್ದ ಅವನು. ಸೊ ಅದೆಲ್ಲ ಅದಕ್ಕೆ ಯಾವಾಗಲೂ ನಾನು ಅವ್ನು ಬರೋಕ್ಕಿಂತ ಮುಂಚೆನೇ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನಾನು ಮಾಡಬೇಕು ಅಂತ ಎಲ್ಲ ಮಾಡಿ ಸ್ವಲ್ಪ ಇಬ್ಬರನ್ನೂ ಮೇಂಟೈನ್ ಮಾಡೋದು ಕಷ್ಟ ಸೇಮ್ ಟೈಮಲ್ಲಿ. ಸೊ ಈ ಥರ ಹೋಗ್ತಾಯಿದೆ ಲೈಫು. ಸೊ ಇವಾಗ ಆ್ಯಕ್ಚುಲಿ ನಾನು ಎಕ್ಸಸೈಸಿನ ಸ್ಟಾರ್ಟ್ ಮಾಡಿಲ್ಲ. ಸೊ ಬೆಲ್ಲಿ ಬೆಲ್ಟ್ ಅಷ್ಟೇ ಯೂಸ್ ಮಾಡ್ತೀನಿ. ಏನಾದರೂ ಬ್ಯಾಕ್ ಪೈನ್ ತುಂಬ ಕುಂತ್ಕೊಂಡಿದ್ದಾಗ, ತುಂಬ ಬ್ಯಾಕ್ ಪೈನ್ ಅನಿಸಿದಾಗ, ಅಥವಾ ನಾರ್ಮಲಿ ಬೆಲ್ಲಿ ಬೆಲ್ಟ್ ಅಂತ ಹಾಕೊತೀನಿ ಅಷ್ಟೇ. ಸೊ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು. ಸೊ ಇನ್ನು ಪಾಪದು ಎಕ್ಸಾಕ್ಟ್ ರುಟೀನ್ ಸೆಟ್ ಆಗಿಲ್ಲ. ಇವಾಗ ಅವಳಿಗೆ 2.5 months. ಒಂದು ಪ್ರಾಪರ್ ರುಟೀನ್ ಸೆಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅದು ಸೆಟ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಎಕ್ಸಸೈಸ್ ಮಾಡೋಕ್ಕೆ. ಆಮೇಲೆ ಯೋಗ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ತೋರಿಸ್ತೀನಿ, ನೀವು ಫಾಲೋ ಮಾಡ್ತಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಸೊ ಈ ಥರ ಎವ್ರಿಡೇ ಹೋಗ್ತಾಯಿದ್ದೆ. ಸೊ ಹೆಂಗೆ 2.5 months ಆಯಿತು ಅಂತಲೇ ಗೊತ್ತಾಗಿಲ್ಲ. ಇವಾಗ 12 ಗಂಟೆ ಆಗಿದೆ ಟೈಮು. ಎದ್ಲಿ ಇವಳು. ಸೊ ನನ್ನ ಎದುರಿಸಿದ್ಲು. ಸೊ 11:30 ಮಲ್ಕೊಂಡಿರ್ಬೋದು, 1:45 ಗಂಟೆ ಮಲ್ಕೊಂಡಿರ್ಬೋದೇನೋ. ಎದ್ದಾಗಿ ಚಿನ್ನಿ, ಓ ಬಂಗಾರಿ, ಓ ಬಂಗಾರಿ, ನಾನು ಬಂಗಾರಿ, ಓನು ಕೇಳಿ ಮಕ್ಕಳು, ಓನು ಆಚರಿಸಿ, ಓನು ಕ್ಯೂಟಿ ಮಕ್ಕಳು. ಮತ್ತೆ ಸುಸು ಮಾಡಿದ್ದಾಳೆ. 3rd time ಡೈಪರ್ ಚೇಂಜ್ ಮಾಡಬೇಕು. ಇವಾಗ ಡೈಪರ್ ಚೇಂಜ್ ಮಾಡಿ ಸ್ನಾನ ಮಾಡಿಸಿ ಮಗಳನ್ನ ರೆಡಿ ಮಾಡಬೇಕು ಇವಾಗ. ಚಿನ್ನಿಮ್ಮ ಬಂಗಾರಿ, ಅವನು ಬಂಗಾರಿ, ಏನು ಕ್ಯೂಟಿ. ಆಯ್ತಾ ನಿದ್ದೆ? ಅಮ್ಮನ ಎದುರಿಸ್ಬಿಟ್ಟ ಅಮ್ಮನ್ನ ಅಮ್ಮನ್ನ. ಚಿ ಕಡಿ ಕಳ್ಳಿ ಕ್ಯಾಮ್ರಾ ನೋಡ್ತಾಳೆ ಇಲ್ಲ. ಚಿನಿ ಇಲ್ಲಿ ನೋಡಮ್ಮ ಮಗಳೇ, ಇಲ್ಲಿ ನೋಡಮ್ಮ ಮಗಳೇ. ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಹಂಗೆ ಮಲ್ಕೊಂಡು ಹಂಗೆ ಫೀಡ್ ಮಾಡಿದ್ದೆ ಒಂದ್ಸಲ. ಇವಾಗ ನನಗೆ ಜಾಸ್ತಿ ಕುಡಿಬೇಕು, ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ಜಾಸ್ತಿ ಕುಡೀರಿ ನೀವು ಅಷ್ಟೇ. ಟಾಯ್ ತರಿಸಿದ್ದೆ, ಬಟ್ ಇನ್ನೂ ಒಂದ್ಸಲ ಆಟ ಆಡಲಿಲ್ಲ, ಅವಳು ಕೊಟ್ಟಿಲ್ಲ. ಯಾಕಂದರೆ ಇನ್ನೂ ಅವಳಿಗೆ ಹಿಡ್ಕೊಳ್ಳೋದಿಲ್ಲ ಏನು. ಇವಾಗ ಆಟ ಆಡ್ತಾ ಇದ್ದಾಳೆ, ನೋಡೋಣ. ಫಸ್ಟ್ ಟೈಮ್ ಕೊಡ್ತಿದ್ದೀನಿ, ಹೆಂಗೆ ಮಾಡ್ತಾಳೆ, ಹಿಡ್ಕೊತಾಳೆ ಏನು ಅಂತ. ಇಲ್ಲಮ್ಮ, ಇಲ್ಲಿ ನೋಡಮ್ಮ, ಇಲ್ಲಿ ವಾವ್, ಹಿಡ್ಕೊಂತ್ಯಾ? ತಗಮ್ಮ, ತಗೋ ಟಾಯ್ ತೆಗೋ, ಇದು ಹಿಡ್ಕೋ. ಹಾಂ ಹಿಡ್ಕೋ, ಇದು ನೋಡು ಹೆಂಗಿದೆ, ನೋಡು ಹೆಂಗಿದೆ. ಬಿಡು ಅಲ್ಲಿ ನೋಡ್ಬೇಡ, ಇಲ್ಲಿ ನೋಡು ಕ್ಯಾಮ್ರಾ ಹೋಗ. ಇಲ್ಲಿ ನೋಡಮ್ಮ ಚಿನ್ನಮ್ಮ, ನೋಡು. ತಗೋ, ಕೈ ಹಿಡ್ಕಮ್ಮ ಚಿನ್ನು. ಇನ್ನು ಹಿಡ್ಕೊಳ್ಳೋದಿಲ್ಲ ಅವಳು, ಹಿಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇನ್ನು ಸ್ವಲ್ಪ ದಿನ ಆಗಬೇಕು ಹಿಡ್ಕೊಳ್ಳೋಕ್ಕೆ. ನೋಡ್ತಾಳೆ ಅಷ್ಟೇ. ಸೊ ನೋಡೋ ಥರ ಏನಾದರೂ ಟಾಯ್ಸ್ಗಳು ಹಾಕ್ಬೇಕಷ್ಟೇ ಇವಾಗ. ಸೊ ಇದು 2 ಡ್ರಾಪ್ ಹಾಕ್ತೀನಿ ಅವಳಿಗೆ. ಒಂದು ವಿಟಮಿನ್ ಡಿ ಇದು. ಸೊ ಇನ್ನೊಂದು ಮಲ್ಟಿವಿಟಮಿನ್ದು ಇದೆ ಆ್ಯಕ್ಚುಲಿ. ಮಲ್ಟಿವಿಟಮಿನ್ 2 ಡ್ರಾಪ್ ಹಾಕ್ತೀನಿ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ. ಯಾಕಂದರೆ ಅವಳು ಗಲೀಜು ಮಾಡ್ಕೊತಾಳಲ್ಲ, ಹಾಗೆ ಸ್ನಾನ ಮಾಡಿಸ್ಬಿಡ್ಬೋದು ಅಂತ. ತಗೊಮ್ಮ ಬಂಗಾರಿ, ಇದಿಷ್ಟ ಇಲ್ಲ ಅವಳಿಗೆ. ಇಷ್ಟ ಇಲ್ಲ ಬಂಗಾರಿಗೆ. ಆಯಿತು ಚೊಕ್ಕೆ ಬಂಗಾರಿ. ಅಯ್ಯೋ ಈ ಥರಲ್ಲಪ್ಪ.
ಈ ಡ್ರಾಪ್ ಚೆನ್ನಾಗಿ ಕುಡಿತಾರೆ. ಸೊ ಅಯ್ಯೋ ಹೋಗಿ ಬಿಡಮ್ಮ. ಆಯಿತು, ಇವಾಗ ಸ್ನಾನ ಮಾಡ್ಸಕ್ಕೆ ರೆಡಿ ಆದ್ಲು ನನ್ನ ಮಗಳು. ಹಲೋ ಸಮ್ಮರ್. ಕ್ಯೂಟಿಮ್ಮ ಕ್ಯೂಟಿಮ್ಮ. ಫೀಡ್ ಮಾಡ್ತೀನಿ ಅವಳಿಗೆ. ಸ್ವಲ್ಪ ಇಕ್ಕಪ್ಸ್ ಬೇರೆ ಬರ್ತಾ ಇದೆ. ಫೀಡ್ ಮಾಡಿದ್ರೆ ಮಲ್ಕೊತಾಳೇನೋ. ಓಮ್ಮ ಓಕೆಮ್ಮ ಓಕೆ. ಫೀಡ್ ಮಾಡಿ ಒಂದು ರ್ಯಾಪ್ ಮಾಡಿ ಮಲಗಿಸಿದ್ದೀನಿ. ಸೊ ಹಂಗೆ ಮಲ್ಕೊತಾಳೆ. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ನೀರು ಕುಡಿತಾ ಇದ್ದೀನಿ ಫೀಡ್ ಮಾಡಿದ್ದಕ್ಕೆ. ಮತ್ತು ಸಂಜು ಏನೋ ಕ್ರೀಮ್ ಬಂದು ಕೊಟ್ಟ, ಕ್ರೀಮ್ ಬಂದು ತಿಂತಾಯಿದ್ದೀನಿ. ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡೋಕ್ಕೆಲ್ಲ ರೆಡಿ ಮಾಡಬೇಕು. ಇವಾಗ ಮಲ್ಕೊಂಡ್ರೆ ಅಷ್ಟು ಮಲ್ಕೊತಾಳೆ. ಒಂದೇ ಕಡೆ ನೋಡ್ತಿದ್ದಾಳೆ ಅಂದರೆ ಮಲ್ಕೊತಾಳೆ ಇವಾಗ. ಓಕೆ ಮಲ್ಕೊತ ನಮ್ಮ ಚಿನ್ನಿ ಚೆನ್ನಾಗಿ ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ ನೋಡಿ. ರ್ಯಾಪ್ ಮಾಡಿದ ತಕ್ಷಣ ಹಂಗೆ ಸ್ನಾನ ಮಾಡಿಸಿದ ತಕ್ಷಣ ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ. ಲೈಟ್ ನೀಟಾಗಿಲ್ಲ ಇದೆ ರೂಮಲ್ಲಿ, ಅದಕ್ಕೆ ನೀಟಾಗಿ ಕಾಣಿಸಲ್ಲ. ಪಾಪು ಶೂಟ್ ಮಾಡೋದು ನಾನು ಯೂಶ್ವಲಿ ಲೈಟ್ ಬೇರೆ ಎಕ್ಸ್ಟ್ರಾ ಲೈಟ್ ಆನ್ ಮಾಡೋಲ್ಲ. ಇನ್ನು ಚಿಕ್ಕ ಪಾಪು ಅಲ್ವಾ, ಸೊ ಲೈಟ್ಸ್ ಎಲ್ಲ ಎಫೆಕ್ಟ್ ಆಗುತ್ತೆ ಐಸ್ಗೆ ಅಂದ್ಬಿಟ್ಟು ಯಾವ ಲೈಟ್ಸ್ನ ಆನ್ ಮಾಡಲ್ಲ, ಹಂಗೆ ಶೂಟ್ ಮಾಡಿರ್ತೀನಿ. ಸೊ ಅದಕ್ಕೆ ಅವ್ನು ನೀಟಾಗಿ ಕಾಣಿಸ್ತಿಲ್ಲ ಆ್ಯಕ್ಚುಲಿ. ಅಷ್ಟು ಕ್ಯೂಟಾಗಿ ಮಲಗಿದ್ದಾಳೆ. ಓಕೆ ಈಗ ಮಿಕ್ಸ್ ಆನ್ ಆಯಿತು. ಬಂಗಾರಿ ಆವಾಗಿಂದ ವೀಡಿಯೋ ಮಾಡೋವರೆಗೂ ಪಾಪ ಆಟ ಆಡ್ಕೊಂಡಿದ್ದಾಳೆ ಚಿನ್ನಿ. ವೆರಿ ಗುಡ್ ಚಿನ್ನಿ, ವೆರಿ ಗುಡ್. ಐ ಆಮ್ ವೆರಿ ಹ್ಯಾಪಿ. ಪಾಪ ಇಳ್ದೇನೆ ಆಟ ಆಡ್ತಾ ಇದ್ದಾಳೆ. ಟೀ ಕುಡಿತಾ ಬ್ರೆಡ್ ತಿಂತ ಹಂಗೆ ಮಾತಾಡೋಣ ಅಂತ ವೀಡಿಯೋ ಆನ್ ಮಾಡಿದ್ದೀನಿ. ಸೊ ಇವಾಗ ನಾನು 3 ವೀಡಿಯೋ ಶೂಟ್ ಮಾಡೋ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫಸ್ಟ್ ಒನ್ ಬಂದು ಕ್ಲಾತ್ ನ್ಯಾಪೀಸ್ ಯೂಸ್ ಮಾಡಬೇಕಾ ಅಥವಾ ಡೈಪರ್ ಯೂಸ್ ಮಾಡಬೇಕಾ, ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜ್ ಅಂತ ಒಂದು ವೀಡಿಯೋ. ಇನ್ನೊಂದು
ಈ ಮೆಟರ್ನಿಟಿ ಮತ್ತು ಆಫ್ಟರ್ ಡೆಲಿವರಿ ವೇರು, ಅಂದರೆ ಅಮ್ಮಂದರಿಗೆ ಮೆಟರ್ನಿಟಿಯಲ್ಲಿ ಯಾವ ಥರ ಬಟ್ಟೆಗಳು ಸಿಗುತ್ತೆ, ನಾನು ಯಾವ ಥರ ಬಟ್ಟೆಗಳು ತೊಗೊಂಡಿದ್ದೀನಿ ಅಲ್ವಾ, ಆಫ್ಟರ್ ಡೆಲಿವರಿ ಆದಮೇಲೆ ಫೀಡ್ ಮಾಡೋಕ್ಕೆ ಫೀಡಿಂಗ್ ವೇರ್ಸ್ ಯಾವ್ದಾವ ಥರ ಇದೆ. ಸೊ ಈ ಥರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ವೀಡಿಯೋ ಬಂದು ಮೆಡಿಕಲ್ ಎಮರ್ಜೆನ್ಸೀಸ್, ಅಂದರೆ ಪಾಪು ಮಕ್ಕಳು ಮನೇಲಿದ್ದಾಗ ಫಸ್ಟ್ ಏಡ್ ಕಿಟ್ ಥರ, ಆ ಫಸ್ಟ್ ಏಡ್ ಕಿಟ್ಟಲ್ಲಿ ಏನೇನು ಐಟಮ್ಸ್ ಇಟ್ಕೊಬೇಕು, ಎಮರ್ಜೆನ್ಸಿ ಅಂದರೆ ಹುಷಾರಿಲ್ಲದೆ ಇರೋವಾಗ ಅಥವಾ ಇನ್ನೂ ಏನೋ ಎಮರ್ಜೆನ್ಸಿ ಆದರೆ ಇದಿಷ್ಟು ಐಟಮ್ಸ್ಗಳು ಯೂಸ್ ಆಗುತ್ತೆ ಅಂತ. ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವ್ದಾವುದು ಅಥವಾ ನಾನು ಯಾವ್ದಾವ್ದು ಇಟ್ಕೊಂಡಿದ್ದೀನಿ, ಸೊ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ 3 ವೀಡಿಯೋನು ನೋಡಿ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಅದಾದಮೇಲೆ ಇನ್ನೇನು ಮೋಸ್ಟ್ಲಿ ನಾನು ಎಲ್ಲದನ್ನೂ ರಿಯಲಿಸ್ಟಿಕ್ಕಾಗಿ ಹೆಂಗಿದೆ ಹಂಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅದನ್ನು ಬಿಟ್ಟು ನಿಮಗೆ ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದಾದಮೇಲೆ ಇನ್ನೇನು ಇವಾಗ ಆಲ್ರೆಡಿ 1 o'clock ಆಗಿದೆ ಟೈಮು. ಸೊ ಇವಾಗ ಮೋಸ್ಟ್ಲಿ ಈ ವಿಡಿಯೋ ಶೂಟ್ ಮಾಡೋದನ್ನೇ 1-2 hours ಆಗುತ್ತೆ. ಮತ್ತೆ ಆಮೇಲೆ ಊಟ ಮಾಡ್ಕೊಂಬರ್ತೀನಿ. ಸೊ ಅಷ್ಟು ಲವಿನೂ ಬರ್ತಾನೆ. ಸೊ ಅದು ಮತ್ತೆ ಈವ್ನಿಂಗ್ ರುಟೀನ್ ಏನಾಗುತ್ತೆ ಅಂತ ಇನ್ನೊಂದು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ಸೊ ಅಷ್ಟೇ, ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಸೊ ನಿಮ್ಗೆ ಒಂಚೂರಾದರೂ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ, ಏನಾದರೂ ಹೆಲ್ಪ್ ಆಗಿದೆ ಈ ವಿಡಿಯೋದಿಂದ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ. ಲವ್ ಯಾ, ಬಾಯ್.